ಇದೇ ಮೊದಲ ಬಾರಿಗೆ ಹೈಕೋರ್ಟ್ ನಲ್ಲಿ ದೊಡ್ಡ ಮಟ್ಟದ ಷಡ್ಯಂತ್ರ ಆಗಿದೆ ಅಂತ ಒಪ್ಕೊಂಡಿರೋದು, ಸರ್ಕಾರ ಒಪ್ಕೊಂಡಿರೋದು ಹೈಕೋರ್ಟ್. ಈಗ ಯಾವ ಕೇಸು ಯಾವ ಹಿನ್ನೆಲೆ ನನಗೂ ಗೊತ್ತಿಲ್ಲ. ಹೆಚ್ಚುವರಿಯಾಗಿ ಬುರುಡೆ ಪತ್ತೆಗೆ ತನಿಖೆಗೆ ಅವಕಾಶ ಕೊಡಿ ಅಂತ ವಿಠಲ್ ಗೌಡರ ಸಹೋದರರು ಅಪ್ಲಿಕೇಶನ್ ಹಾಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ SIT ಅಧಿಕಾರಿಗಳು ದೊಡ್ಡ ಮಟ್ಟದ ಷಡ್ಯಂತ್ರ ಆಗಿದೆ, ಚಿನ್ನಯ್ಯ ಮತ್ತೆ ಹೇಳಿರೋದೆಲ್ಲ ಸುಳ್ಳು, ಸುಜಾತಾ ಭಟ್ ಹೇಳಿರೋದೆಲ್ಲ ಸುಳ್ಳು, ಇವ್ರ ವಿಚಾರದಲ್ಲಿ ಷಡ್ಯಂತ್ರ ಆಗಿದೆ, ಮತ್ತೆ ಹೆಚ್ಚುವರಿ ಅಸ್ಥಿಗಳ ಪತ್ತೆಗೆ ಅವಕಾಶ ಕೊಡಬೇಡಿ ಅಂತ SIT ಕೇಳ್ಕೊಂಡಿದೆ. ಅದೇ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಷಡ್ಯಂತ್ರ ಧರ್ಮಸ್ಥಳ ವಿಚಾರದಲ್ಲಿ ಆಗಿದೆ ಅಂತ SIT ಮೂಲಕ ಸರ್ಕಾರ ಒಪ್ಪಿದೆ. ನೋಡಿ, ಈಗ ತನಿಖೆ ಆಗಲಿ. ನಾನು ಈ SIT ತನಿಖೆ ಆಗ್ತಿರ್ಬೇಕಾದ್ರೆ ನಾವು ಕೆಲವು ಎಡವಟ್ಟು ಮಂತ್ರಿಗಳಿದ್ದಾರೆ, ತನಿಖೆ ಮಾಡೋರು ಏನು ಮಾತಾಡಲ್ಲ, ತನಿಖೆ ಮಾಡದಿದ್ದವರು ಎಡವಟ್ಟು ಮಂತ್ರಿಗಳು ಮಾತಾಡ್ತಿರ್ತಾರೆ. ಸೊ ಎಡವಟ್ಟಿನ ಮಂತ್ರಿಗಳಾಗಿ ನಾನು ಎಡವಟ್ಟು ಆಗಕ್ಕಾಗಲ್ಲ. ಅವರು ಎಲ್ಲಿ ಏನಾಗಬೇಕು, ತನಿಖೆ ಆಗಬೇಕು, ತನಿಖೆ ಮಾಡೋರಿಗಿಂತ ಮಂತ್ರಿಗಳು ಹೇಳಕ್ ಸ್ಟಾರ್ಟ್ ಮಾಡ್ತಾರೆ. ಈ ರೀತಿ ಮಂತ್ರಿಗಳು ಹಸ್ತಕ್ಷೇಪ ಮಾಡಿ ಗೊಂದಲ ನಿರ್ಮಾಣ ಮಾಡುವಂತ ಪ್ರಯತ್ನ ಆಗ್ತಿದೆ. ಹಾಗಾಗಿ ನಾವು ಬಿಜೆಪಿಯವರು ಸದಾಕಾಲ ಕೇಳಿದೇನು, ಸ್ಪಷ್ಟವಾದ ತನಿಖೆ, ಹೊರಶಕ್ತಿ ಒಳಶಕ್ತಿ ಎಲ್ಲ ವಿಚಾರದವರನ್ನು ತನಿಖೆಯನ್ನು ಮಾಡಿ, ಬಾಹ್ಯ ಶಕ್ತಿಗಳು ಯಾರ್ಯಾರು ಇದರ ಹಿನ್ನೆಲೆ ಇತ್ತು, ಷಡ್ಯಂತ್ರ ಹೇಳಿದ್ರು ಎಲ್ಲವನ್ನು ತನಿಖೆ ಮಾಡಿ ಅಂತಾನೆ ನಾವು ಹೇಳಿದ್ದೀವಿ. ಸೊ ಅದ್ರ ಬಗ್ಗೆ ನಾವೇನು, ಆದರೆ ಕಾಲಮಿತಿಯಲ್ಲಿ ಮಾಡಿ, ಕೇಳ್ಕೊಂಡು ರಬ್ಬರ್ ಬ್ಯಾಂಡ್ ತರ ಈಗ ಸುಮ್ಮನೆ ಯಾರೋ ಒಂದು ಅಪ್ಪನೆ ಬಂತು ಇಲ್ಲೆಲ್ಲ ಮಾಡಿ ಅಲ್ಲೆಲ್ಲ ಮಾಡಿ ಅಂತ. ಈಗ SIT ಅವ್ರು ಕೇಳ್ಬೇಕು, ನೀವು ಕೇಳಿದ್ರೆ ಅವ್ರು ಹೇಳ್ತಾರೆ ಅಲ್ಲಿದ್ದಂತ ಮೂಳೆಗಳು ಎಲ್ಲಿಂದ ಬಂತು, ಹೊರಗಿನಿಂದ ಯಾರೋ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಿದ್ರ, ಇನ್ನೊಂದು ಮಾಡ್ತಿದ್ರ, ಬ್ಲ್ಯಾಕ್ ಮ್ಯಾಜಿಕ್ ನಡೀತಿತ್ತು, ಅಲ್ಲಿಯ ಇತ್ತ ಅಸ್ಥಿ ಪಂಜರ ಅಲ್ಲಿದ ಎಲ್ಲಿದು ಅಂತ ಎಲ್ಲ ವಿಚಾರಗಳಿಗೆ ನಾನು ಮಾತಾಡಿದ್ರೆ ತಪ್ಪಾಗುತ್ತೆ. ಹಾಗಾಗಿ ನಾನು ಇದ್ರ ಬಗ್ಗೆ ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ. ಬಂಗ್ಲೆಗುಡ್ಡದಲ್ಲಿ ಮತ್ತೆ 4-5 ಬುರುಡೆಗಳು ಸಿಕ್ಕಿದೆ ಅನ್ನೋದು, ಆದ್ರೆ SIT ಇದುವರೆಗೂ ಯಾವುದೇ ರೀತಿಯಾದಂತಹ ವಿಚಾರಗಳನ್ನು ಬಹಿರಂಗಪಡಿಸ್ತಿಲ್ಲ. ಯಾಕಂದ್ರೆ ತನಿಖೆ ಮಾಡ್ತಿರ್ಬೇಕಾದ್ರೆ ಅವ್ರಿಗೂ ಲಿಮಿಟೇಷನ್ಸ್ ಇರ್ತದೆ. ತನಿಖೆ ಮಾಡಿ ಸ್ಪಷ್ಟ ವರದಿಗಳು ತಗೊಂಡು ಮಾತಾಡ್ಬೇಕು. ಅವ್ರೂ ದಿನನಿತ್ಯ ಒಳ್ಳೆ ರಾಜಕಾರಣಿ ತರ ಮಾತಾಡಕ್ ಆಗಲ್ವಾ, ಕೇಳಿದಾಗೆಲ್ಲ ಬೈಟ್ಸ್ಕೊಳ್ತಿರಕ್ಕಾಗಲ್ಲ. ಹಾಗಾಗಿ ಅವ್ರಿಗೂ ಜವಾಬ್ದಾರಿ ಇರ್ತದೆ. ಯಾಕೆಂದ್ರೆ ತನಿಖೆ ಮಾಡ್ತಿರೋರ್ ಮೇಲೆ ತುಂಬಾ ಜವಾಬ್ದಾರಿ ಇರುತ್ತೆ. ನಾವು ಕೇಳ್ಪಟ್ಟಾಗೆ ನಾನು ಇವತ್ತು ಸರ್ಕಾರದಲ್ಲಿ ಮಂತ್ರಿ ಏನಾಗಿಲ್ಲಲ್ಲ, ನಾನೇನು ಒಬ್ಬ ಶಾಸಕನಾಗಿ ನಾವು ಮಾತಾಡ್ತಾ ನಾವು ಕೇಳಿರೋವಂಥದ್ದು ಅಲ್ಲಿ ತುಂಬಾ ಬ್ಲ್ಯಾಕ್ ಮ್ಯಾಜಿಕ್ ಆಗ್ತಿತ್ತು. ಮ್ಯಾಜಿಕ್ಗಳು ಎಲ್ಲೆಲ್ಲಿಂದನೂ ಬೇರೆ ಬೇರೆ ಕಡೆಯಿಂದನೂ ತಂದಿರೋವಂಥದ್ದು ಅಸ್ಥಿ ಪಂಜರಗಳು ಅಂತನೂ ಕೇಳ್ಪಟ್ಟಿದ್ವಿ. ತನಿಖೆಯನ್ನು ಮಾಡ್ತಿದ್ದಾರೆ, ತನಿಖೆಯನ್ನು ಮಾಡಿ. ಲಿಂಗಾಯತ ಸಮುದಾಯ ತರ ನೀವು ಒಕ್ಕಲಿಗ ಸಮುದಾಯದ ಸಭೆ ಮಾಡ್ತಿದ್ದೀವಿ ಶನಿವಾರ, ಈಗ ಸಭೆಯನ್ನ ಕರೆಯುವಂಥದ್ದು ಆಗಿದೆ, ಒಂದು ಸಮಾಲೋಚನೆ ಆಗುವಂಥದ್ದಾಗುತ್ತೆ. ಈ ಜಾತಿ ವಿಚಾರಗಳು ಯಾವ ರೀತಿ ಆಗಿದೆ ಅಂದ್ರೆ, ಈ ಕಾಂಗ್ರೆಸ್ ಬಂದಿದ ತಕ್ಷಣ ಯಾವುದು ಜಾತಿಗಳನ್ನ ನಮ್ಮ ನಾಡಿನಲ್ಲಿ ಕಾಣಲ್ಲ, ಜಾತಿಗಳನ್ನ ಎಬ್ಬರಿಸಿ ಬಿಟ್ಬಿಟ್ಟಾರೆ. ಯಾರ ಜೊತೆನಲ್ಲಿ ಯಾರ್ಯಾರು ಎಲ್ಲ ಜಾತಿಯವ್ರು ಓಡಾಡೋರ್ನೆಲ್ಲ ಜೊತೆಯಲ್ಲಿ ಓಡಾಡ್ದಂಗೆ ಮಾಡಿಟ್ಬಿಟ್ಟಾರೆ. ಈಗ ಜಾತಿಗಳ ಘರ್ಷಣೆ, ವ್ಯತ್ಯಾಸಗಳು, ವೈಮನಸ್ಸುಗಳು ಏನೂ ಈ ಕಾಂಗ್ರೆಸ್ ಇಂದ ಒಳ್ಳೆ ಅಭಿವೃದ್ಧಿಯನ್ನು ಮಾಡ್ಲಿಕ್ಕಾಗಲ್ಲ, ಆಡಳಿತ ಕೊಡಕ್ಕಾಗಲ್ಲ. ಈಗ ಅಟೆನ್ಷನ್ ಡೈವರ್ಷನ್ ಮಾಡಬೇಕು, ತಮ್ಮ ಭ್ರಷ್ಟಾಚಾರವನ್ನು ಮುಚ್ಚಾಕೊಳ್ಬೇಕು. ಇವನ್ನೆಲ್ಲ ಮಾಡಲಿಕ್ಕೆ ಜಾತಿಗಳ ವೈಮನಸ್ಸನ್ನು ಎತ್ತಿ ಕಟ್ಟೋದ್ರಲ್ಲಿ ಮಾಡಿದ್ದಾರೆ. ಹಾಗಾಗಿ ನಿಜಕ್ಕೂ ಬೇಜಾರು. ನಿಜಕ್ಕೂ ನನಗೆ ಹೇಳ್ತಾ ಇದ್ದೀನಿ, ಈ ಗೊಂದಲ, ಈ ಸಮಸ್ಯೆ 21ನೇ ಶತಮಾನದಲ್ಲೂ ಇವತ್ತು ಈ ಪರಿಸ್ಥಿತಿ ನಿರ್ಮಾಣ ಮಾಡಿರುವಂತಹ ಈ ಕಾಂಗ್ರೆಸ್ ಸರ್ಕಾರಕ್ಕೆ ನಮೋ ನಮಃ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.